ನನ್ನ ಹೃದಯನ ಹೊಡ್ಕೊಂಡು ಹೋಗ್ಬಿಟ್ಟಣ್ಣ. ನನ್ನ ದೇವತೆ ಅವಳು ನನ್ ಪೂಜಿಸಿ ನನ್ನ 4-5 ದಿವಸ ಆಯ್ತು ಅವ್ನು ನಿದ್ದೆ ಮಾಡಿ. ನನ್ನ ಮಕ್ಕಳಿಗೆ ಯಾರು ಅಮ್ಮ ಇಲ್ಲ. ಇವತ್ ನನ್ ಮಗನ್ ಬರ್ತಾಳೆ ಯಾಮರ್ಸ್ಬಿಟ್ಟ. ಅವನು ಸಂತು ಫ್ರಾಡು. ನನ್ನ ಹೆಂಡತಿಗೆ ಸೈಟ್ ಐತೆ ಅದೈತೆ, ಅವನಿಗೇನು ಇಲ್ಲ. ಸ್ಪೀಡ್ ಗ್ಯಾಂಗರ್ ಅವನು. ನೋಡಿ ಸಾರ್, ಈ ಸೀರೆ ಅವನೇ ಕೊಡ್ಸಿರೋದು. ನೋಡಿ ಸಾರ್, ಇದೆಲ್ಲ ಸೀರೆ ಕೊಡ್ಸಿ ಎಲ್ಲ ಇದ್ ಮಾಡಿ ಮೋಡಿ ಮಾಡಿ ಮಲಗಿ ನನ್ನ ಮನೇಲೆ ಮಲಗಿರೋದು. ಅವ್ನು ಬಂದು ನನ್ನಲ್ಲೇ ಮಾಡಿ ಎಲ್ಲ ಮಾಡಿ ಮೋಸ ಮಾಡಿರೋದು ಅವನು. ನನ್ನ ಹೆಂಡತಿ ಮುದ್ದಾಗಿದ್ದಾಳೆ, ಚೆನ್ನಾಗಿದ್ದಾಳೆ, ಸಕ್ಕದಾಗಿದ್ದಾಳೆ. ಮೋಸ ಮಾಡ್ಬಿಟ್ಟ ಅಣ್ಣ. ದೇವ್ರೇ, ಪಬ್ಲಿಕ್ ಅಪ್ಪ ಕಾರಣ ಇದಕ್ಕೆಲ್ಲ. ಸ್ವಾಮಿ, ಜನನೇ ಇರ್ಬೇಕಪ್ಪ ನನಗೆ. ದೇವ್ರೇ, ಜನ ಎಲ್ಲ ಹೆಲ್ಪ್ ಮಾಡಿಯಪ್ಪ ನನಗೆ. ನನ್ 3 ಜನ ಮಕ್ಳಿದಾರಪ್ಪ. 2 ಗಂಡ್ ಮಕ್ಳು ನನ್ನ ಹತ್ರ ಇದಾವೆ, ಹೆಣ್ಮಗು ಅವಳ ಹತ್ರ ಇದ್ದಾಳೆ. ಅವಳ ಆ ಕೆಲಸ ಮಾಡಿದಾಳೆ, ನನ್ನ ಮಗಳು ಅದೇ ಕೆಲಸ ಮಾಡ್ಬಿಡ್ಲಿ. ನನ್ ಭಯ ಆಗುತ್ತೆ ಸ್ವಾಮಿ. ಕಾನೂನು ಪ್ರಕಾರ ಏನಿದೆಯೋ ಅದ್ ಮಾಡಿ ಸ್ವಾಮಿ. ನನ್ಗೆ ತುಂಬಾ ನೋವಾಗುತ್ತಣ್ಣ. ನನ್ ಪ್ರಾಬ್ಲಮ್ ಎಲ್ಲ ನೋಡಿ ಅಣ್ಣ. ಇಲ್ಲೇ ಮಲ್ಕೊಳ್ಳೋಣ ಅವನು. ಎಲ್ಲ ನನ್ಗೆ ಗೊತ್ತಣ್ಣ. ನೋಡಿ ಅಣ್ಣ, ಇಲ್ಲೆಲ್ಲ ಇದೆ. ಫೋಟೋಸ್ ಎಲ್ಲ ಇದೆ ಅಣ್ಣ. ಫೋಟೋಸ್ ಎಲ್ಲ ಇದೆ ಅಣ್ಣ. ನನ್ನ ಹತ್ರ ಎಲ್ಲ ಕೊಟ್ಟಿದ್ದೀನಿ ನಿಮ್ಗೆ ಫೋಟೋಸು. ಅವ್ನು ಎಲ್ಲ ಏನೇನ್ ಮಾಡಿದಾನೆ ಎಲ್ಲ ಪ್ರತಿಯೊಂದು ಅಣ್ಣ. ದಯವಿಟ್ಟು ನನ್ನ ಮಕ್ಕಳನ್ನ ಇದು ಮಾಡಿಬಿಡಿ ಅಣ್ಣ. ನನ್ನ 11 ವರ್ಷ ಆಗಿದೆ ಮದುವೆ ಆಗಿ. ಬಸಂಪುರದಲ್ಲಿ ಇರೋದು, ಇಲ್ಲೇ ವಾಸ ನಾನು. ನನ್ನ ಹೆಂಡತಿ ಅಕ್ರಮ ಇಟ್ಕೊಂಡು ನಾನು ತುಂಬ ಕಷ್ಟಪಟ್ಟು 3 ಜನ ಒತ್ತಿ ಎತ್ತಿ ನೈಟೆಲ್ಲ ಹಗಲು ರಾತ್ರಿ ಕಷ್ಟಪಟ್ಟು ಅವಳು ಇನ್ನೊಬ್ಳು ಅಕ್ರಮ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದಾಳೆ. ನಾನು ಮನೇಲಿ ನಂಬಿ ಹೋಯ್ತಾ ಇದ್ದೆ. ಅವಳಿಗೆ ನನ್ನ ಮೋಸ ಮಾಡಿಬಿಟ್ಟಿದ್ದಾಳೆ ಸರ್. ಇವಾಗ ಇನ್ನೊಬ್ಬನ ಜೊತೆಲಿ ಹೋಗ್ಬಿಟ್ಟಿದ್ದಾಳೆ. ಫುಲ್ ನಾನು ಹಿಂಗೆ ಕಾರ್ಗೆ ಹೋದರೆ ಪ್ರತಿ ದಿವಸ ನೀನು ಎಲ್ಲಿದೆಯಾ ಅಂತ ನನ್ನ ಕೇಳ್ಕೊಳ್ಳೋದು. ಅವ್ನು ಕರ್ಸ್ಕೊಳ್ಳೋದು. ಬಾಚಿನ್ನು ಅಂದ್ಬಿಟ್ಟು, ಸಂತು ಅಂದ್ಬಿಟ್ಟು ಬಸಂಪುರದವನು. ಅವನು ಕುಡ್ಕ, ಇಸ್ಪಿಟ್ ಗ್ಯಾಂಗರ್ ಅವನು. ನನ್ನ ಹೆಂಡ್ತಿನ ಹಾಳು ಮಾಡ್ಬಿಟ್ಟ. ಸೈಟ್ ಐತೆ ಅದೈತೆ ಅಂದ್ಬಿಟ್ಟು ನನ್ನ ಹೆಂಡ್ತಿನ ಹಾಳು ಮಾಡ್ಬಿಟ್ಟಿದ್ದಾನೆ. ಯಾಮಾರ್ಸಿ ಡೈಲಿ ದುಡ್ಡು ಹಾಕೋದು, 500,000 ಹಾಕೊಂಡು ಕರ್ಸ್ಕೊಳ್ಳೋದು. ಅವ್ರ ಮನೆಗೆ ಕರ್ಸ್ಕೊಳ್ಳೋದು, ನಮ್ಮ ಮನೆಗೆ ಕರ್ಸ್ಕೊಳ್ಳೋದು. ಎಲ್ಲ ವೀಡಿಯೋ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ. ನಾನು ಅದಕ್ಕೆ ಇದು ನಿಮ್ಮನ್ನು ವೀಡಿಯೋ ನನಗೆ ಬೇಕಾಗಿತ್ತು ಸರ್. ನನ್ನ ಮನಸ್ಸು ತುಂಬ ಹೊಡೆದೋಗಿದೆ. ಅದಕ್ಕೆ ನಾನು ಕರೆದು ಮಾತಾಡ್ತಾ ಇದ್ದೀನಿ. ಈ ಥರ ನನ್ನ ಬಿಟ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಲು. ನನ್ನ ಮಕ್ಕಳಿಗೆ ಯಾರು ಹೊಣೆ ಆಯ್ತಾರೆ ಸರ್ ಇಲ್ಲಿ? ನನ್ನ ಮಕ್ಕಳಿಗೆ ಯಾರು ಇಲ್ಲ. ನಾನು ನೋಡಿ ಅನಾದೆ ನನ್ನ ಮಕ್ಕಳು. ನಾವು ಇಲ್ಲಿ ರೋಡಲ್ಲಿ ಯಾಮಾರ್ಸಿ ನನ್ನ ಹೆಂಡ್ತಿನ ಕರ್ಕೊಂಡು ಅವ್ರು ಹೋಗಿರೋದು. ಮುದ್ದಾಗ ಚೆನ್ನಾಗವಳೆ, ಬೆಳ್ಳಕ್ಕೆ ತೆಳ್ಳಕ್ಕೆ ಚೆನ್ನಾಗವಳೆ ಅಂದ್ಬಿಟ್ಟು ನನ್ನ ಹೆಂಡ್ತಿನ ಯಾಮರ್ಸಿ ಕರ್ಕೊಂಡು ಹೋಗಿದ್ದಾನೆ ಅವನು. ನನ್ನ ಹೆಂಡ್ತಿ ತುಂಬ ಒಳ್ಳೆ ಇದ್ಲು. ಇವರೆಲ್ಲ ಯಾಮರ್ಸಿ ಪಟಾಯಿಸಿ ಕರ್ಕೊಂಡೋಗಿರೋದು. 2 ಇಯರ್ಸಿಂದ ನನಗೆ ಗೊತ್ತಾಗಿಲ್ಲ. ನನಗೆ ಭಾನುವಾರ ಗೊತ್ತಾಗಿರೋದು. ಗಣೇಶ ಹಬ್ಬದ ದಿವಸ ಗೊತ್ತಾಗಿರೋದು. ಭಾನುವಾರ 31ನೇ ತಾರೀಕು ಗೊತ್ತಾಗಿರೋದು. ಸಾಯಂಕಾಲ 4 ಗಂಟೆಯಿಂದ 7:20 ಅವನ ಜೊತೆಲೇ ಇದ್ದಾಳೆ, ಸಂತೋನೋ ಜೊತೆಲಿ ಬಸಂಪುರದಲ್ಲಿ. ಅವನು ಕೇಳಿದ್ರೆ ಅವನು ಏನಂತಾನೆ, ನಿನ್ನೆಂತಿ ಬಂದಿರೋದು ನಾವು ಊಟ ನೀರು ಇಲ್ದಿರ ಸಾಯ್ತಾ ಸರ್. ನಿದ್ದೆ ಇದ್ದೀರಾ? ನನ್ನ ಮಗಂದು ಇವತ್ತು ಬರ್ತಾಳೆ, 11ನೇ ವರ್ಷ ಬರ್ತಾಳೆ. ಏನ್ ಮಾಡೋದು ನೀವು ಹೇಳಿ ಸರ್?